ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನ ಒಂದಷ್ಟು ವಿಚಾರಗಳಿಗೆ ಸದ್ದು ಮಾಡಿತ್ತು. ಬೆಲೆ ಏರಿಕೆ, ಅದರ ಜೊತೆಗೆ ಕೆಲವೊಂದು ಸರಿ ಬೆಲೆ ಇಳಿಕೆ, ಹಾಗೆ ಬೆಲೆ ಏರುತ್ತೆ ಅನ್ನೋ ಶಾಕಿಂಗ್ ಸುದ್ದಿಗಳು. ಈಗ ಮನೆಯಲ್ಲಿ ಚಿನ್ನ ಇದ್ದವರಿಗೆ ಹಬ್ಬ. ಮೋದಿ ಹೇಳಿಕೆಯಿಂದ ಇದೀಗ ಡಬಲ್ ಬಂಪರ್ ಸಿಕ್ಕಂತಾಗಿದೆ. ಹಾಗಾದ್ರೆ ಮೋದಿಯವರು ಹೇಳಿದಾದ್ರು ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ಕೇಂದ್ರ ಸರ್ಕಾರವು ಚಿನ್ನದ ಮೇಲಿನ ಆಮದು ಸುಂಕವನ್ನ 6% 15% ಏರಿಸಿದ್ದು, ಇದರಿಂದಾಗಿ ಮಾರುಕಟ್ಟೆಗಳಲ್ಲಿ ಬೆಲೆಗಳ ಏರಿಳಿತ ಹೂಡಿಕೆದಾರರಲ್ಲಿ ಸಂಚಲನ ಮೂಡಿಸಿತ್ತು. ಹೌದು, ಈ ನಿರ್ಧಾರದಿಂದ ಆಭರಣ ಪೂರೈಕೆ ಸರಪಳಿಯ ಮೇಲೆ ಗಂಭೀರ ಪರಿಣಾಮ ಬೀರಿದ್ದು, ಗ್ರಾಹಕರು ಹೊಸ ಚಿನ್ನ ಕೊಳ್ಳುವ ಬದಲು ಹಳೆಯ ಚಿನ್ನವನ್ನ ವಿನಿಮಯ ಮಾಡಿಕೊಳ್ಳುವುದು ಜಾಣತನದ ಕೆಲಸವಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿದೇಶಗಳಿಂದ ಚಿನ್ನ ಆಮದು ಮಾಡಿಕೊಳ್ಳೋದು ಕಡಿಮೆ ಮಾಡುವ ಕೇಂದ್ರದ ಕ್ರಮಕ್ಕೆ ಈಗ ದೊಡ್ಡ ದೊಡ್ಡ ಆಭರಣ ತಯಾರಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮೋದಿಯವರ ಈ ಕರೆಗೆ ದೇಶದಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಗ್ತಿದ್ದು, ಚಿನ್ನ ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯೇ ಆರಂಭವಾಗಿದೆ. ಹೌದು, 1 ವರ್ಷ ಚಿನ್ನವನ್ನ ಖರೀದಿಸುವಂತೆ ಮೋದಿಯವರು ಸೂಚನೆ ಕೊಟ್ಟಿದ್ರು. ಇದೀಗ ಪ್ರಧಾನಿಯವರ ಕರೆಗೆ ಓಗೊಟ್ಟು ತನಿಷ್ಕ್ ಈಗ ಬಂಪರ್ ಅಭಿಯಾನವನ್ನ ಶುರು ಮಾಡಿದ್ದು, ನೀವು ಎಲ್ಲಿಯೇ ಚಿನ್ನ ಖರೀದಿಸಿದ್ರು ಅದು ಕನಿಷ್ಠ 9 ಕ್ಯಾರೆಟ್ ಗುಣಮಟ್ಟದ್ದಾಗಿದ್ರೂ ಸಾಕು, ಯಾವುದೇ ಸವಕಳಿ ಅಥವಾ ಕಡಿತವಿಲ್ಲದೆ ನಿಮ್ಮ ಹಳೆಯ ಚಿನ್ನಕ್ಕೆ ಸಮನಾದ ಹೊಸ ಆಭರಣಗಳನ್ನು ನೀಡೋದಾಗಿ ಘೋಷಿಸಿದ್ದು, ಹಳೆಯ ಒಡವೆಗಳನ್ನು ಇಟ್ಕೊಂಡಿರುವ ಗ್ರಾಹಕರಿಗೆ ಇದು ದೊಡ್ಡ ಲಾಭ ಅಂತ ಹೇಳಬಹುದು. ಇನ್ನು ನೇಷನ್ ಫಸ್ಟ್ ಗೋಲ್ಡ್ ಫಾರ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಇದೀಗ ಕಲ್ಯಾಣ್ ಜುವೆಲರ್ಸ್ ಆರಂಭಿಸಿದೆ. ವಿದೇಶಿ ಆಮದನ್ನು ತಗ್ಗಿಸುವ ಸಲುವಾಗಿ ತನ್ನ 342 ಮಳಿಗೆಗಳಲ್ಲಿ ಹಳೆಯ ಚಿನ್ನದ ವಿನಿಮಯಕ್ಕೆ ಭರ್ಜರಿ ಡೀಲ್ ನೀಡುತ್ತಿದೆ. 18 ಕ್ಯಾರೆಟ್ನ ಹಗುರ ಆಭರಣಗಳಂತ ಜನರು ಆಕರ್ಷಿಸುವಂತೆ ಈ ಕಂಪನಿ ಮಾಡ್ತಾ ಇದೆ. ಇನ್ನು ಆಭರಣ ಅಂಗಡಿಗಳು ಈಗ ಗ್ರಾಹಕರಲ್ಲಿರುವ ಬಳಕೆಯಾದ ಅಥವಾ ಮುರಿದ ಆಭರಣಗಳನ್ನು ಮರುಬಳಕೆ ಮಾಡಲು ಪ್ರೋತ್ಸಾಹ ಕೊಡ್ತಾ ಇದ್ದು, ಹೀಗೆ ಮಾಡೋದ್ರಿಂದ ನಮ್ಮ ದೇಶವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸ್ತದೆ. ನಿಮ್ಮ ಮನೆಯಲ್ಲಿ ಹಳೆಯ ಒಡವೆಗಳು ಈಗ ದೇಶದ ಆರ್ಥಿಕತೆಗೆ ಬಲ ನೀಡುವ ಒಂದು ಅಸ್ತ್ರವಾಗಿ ಬದಲಾಗ್ತಾ ಇದ್ದು, ಭಾರತದ ಒಟ್ಟು ಆಮದು ಪಟ್ಟಿಯಲ್ಲಿ ಚಿನ್ನದ ಪಾಲು ಬರೋಬ್ಬರಿ 9ರಿಂದ 10ರಷ್ಟಿದೆ. ಈ ಬಾರಿ ಆಮದು ವೆಚ್ಚವು ಚಾಲ್ತಿ ಖಾತೆ ಕೊರತೆಯ ಮೇಲೆ ತೀವ್ರ ಒತ್ತಡವನ್ನು ಹೇರುತ್ತದೆ. ಹಾಗಾಗಿ ವ್ಯಾಪಾರಿಗಳು ಸರ್ಕಾರದ ಈ ಮರುಬಳಕೆಯ ಗುರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದು, ಹೊಸ ಚಿನ್ನದ ಹರಿವನ್ನು ನಿಯಂತ್ರಿಸಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ಉದ್ವಿಗ್ನತೆಯ ಸಮಯದಲ್ಲಿ ಚಿನ್ನವು ಯಾವಾಗಲೂ ಸುರಕ್ಷಿತ ಆಸ್ತಿಯಾಗಿ ಉಳಿದಿದ್ದು, ತೆರಿಗೆ ಹೆಚ್ಚಳವು ಕಳ್ಳ ಸಾಗಾಣಿಕೆಯ ಬೆದರಿಕೆಯನ್ನು ಒಡ್ಡಬಹುದು ಅನ್ನೋ ಒಂದು ಅಂದಾಜಿನ ಮೇಲೆ ಈಗ ಹಳೆ ಚಿನ್ನವನ್ನ ಅದರ ಮೌಲ್ಯಕ್ಕೆ ತಕ್ಕಂತೆ ಹೊಸ ಚಿನ್ನವನ್ನ ಕೊಡ್ಲಿಕ್ಕೆ ಇದೀಗ ದೊಡ್ಡ ದೊಡ್ಡ ಗೋಲ್ಡ್ ಕಂಪನಿಗಳು ಮುಂದಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.